ಮಂಗಳೂರಿನ ಮೂಡುಶೆಡ್ಡೆಯ ಪಂಚಾಯಿತಿ ಎದುರು ತಾಯಿಯನ್ನ ನಾಯಿಗೆ ಬಡಿದ ಹಾಗೆ ಮನ ಬಂದ ಹಾಗೆ ಥಳಿಸಿದ್ದ ಆ ರಾಕ್ಷಸಿ ಮಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೂಡುಶೆಡ್ಡೆ ಪಂಚಾಯಿತಿ ಎದುರು ತಾಯಿ ಮಗಳ ಜಗಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೊಸತೊಂದು ಅಪ್ಡೇಟ್ ಸಿಗ್ತಾ ಇದೆ. ಆ ರಾಕ್ಷಸಿ ಮಗಳ ವಿರುದ್ಧ ಎಫ್ಐಆರ್ ಒಂದು ದಾಖಲಾಗಿದೆ. ಮೂಡುಶೆಡ್ಡೆ ಪಂಚಾಯಿತಿ ಎದುರು ತಾಯಿಯನ್ನ ಅತ್ಯಂತ ಅಮಾನವೀಯವಾಗಿ ಮುಖಕ್ಕೆ ಚಪ್ಪಲಿ ತಗೊಂಡು ಹೊಡಿತಾಳಾಕೆ ರಾಕ್ಷಸಿ. ತಾಯಿಗೆ ಹಲ್ಲೆ ಸಂಬಂಧ ವಿಡಿಯೋ ಸಖತ್ ವೈರಲ್ ಆಗಿತ್ತು. ಅತ್ಯಂತ ಪೈಶಾಚಿಕ ಕೃತ್ಯ ಎಂದು ಕರೆಯಲ್ಪಡುವ ವಿಡಿಯೋ ಅದು. ದೂರು ಕೊಟ್ಟರೆ ಕ್ರಮ ಎಂದಿದ್ದ ಪೊಲೀಸ್ ಇಲಾಖೆ ಆ ರಾಕ್ಷಸಿ ಮಗಳಿಗೆ ತಕ್ಕ ಶಿಕ್ಷೆ ಆಗಬೇಕೆಂದು ಜನಾಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಮಹಿಳಾ ಸಂರಕ್ಷಣಾ ವೇದಿಕೆಯಿಂದ ಕಾವೂರು ಠಾಣೆಗೆ ದೂರು ನೀಡಲಾಗಿದ್ದು ತಾಯಿಗೆ ಹೊಡೆದ ಮಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತಾಯಿ ಸಂಕಟಮಯವಾಗಿ ಅಳಲನ್ನ ತೋಡಿಕೊಂಡಿದ್ದ ವಿಡಿಯೋ ಅದು. ಥಳಿತಕ್ಕೆ ಒಳಗಾದ ತಾಯಿ ನಿರ್ಮಲಾ ಎಂದು ತಿಳಿದು ಬಂದಿದೆ. ಥಳಿತಕ್ಕೊಳಗಾದ ಆ ವೃದ್ಧೆ ನಿರ್ಮಲಾ ತಾಯಿಗೆ ಮನ ಬಂದಂತೆ ಥಳಿಸಿದ್ದ ಮಗಳ ವಿರುದ್ಧ ಎಫ್ಐಆರ್. ಮೂಡುಶೆಡ್ಡೆ ಪಂಚಾಯಿತಿ ಎದುರು ತಾಯಿ ಮಗಳ ಜಗಳ ಪ್ರಕರಣ. ತಾಯಿಯ ಭ್ರೂಣದಲ್ಲಿ ಕೂಸು ಮೂಡುತ್ತಿದೆ ಎಂದು ಅರಿತಾಗ ಆ ತಾಯಿ ತನ್ನೇ ಹೊಟ್ಟೆ ಮುಟ್ಕೊಂಡು ಹೇಳ್ತಾಳಂತೆ, ನನಗೆ ಹುಟ್ಟುವ ಕೂಸು ಬೆಳ್ಳಗಿರುತ್ತೋ ಕಪ್ಪಗಿರುತ್ತೋ, ನನಗೆ ಹುಟ್ಟುವ ಕೂಸು ಈ ಜಗತ್ತಿನಲ್ಲೇ ನನಗೆ ದುರಾಣಿ. ಆ ತರಹದ್ದೊಂದು ತಾಯಿ ಹೃದಯಕ್ಕೆ ಆ ತಾಯಿಯ ಮುಖಕ್ಕೆ ನೇರವಾಗಿ ಚಪ್ಪಲಿ ತಗೊಂಡು ಹೊಡಿತಾಳಿ ರಾಕ್ಷಸಿ. ನನಗೊಂದು ಸೀಮೆ ಇಲ್ಲದೆ ಇದ್ದಿದ್ರೆ ಬೇರೆಯೇ ಪದಪ್ರಯೋಗದಲ್ಲಿ ಆಕೆಯನ್ನು ಸಂಬೋಧಿಸ್ತಾ ಇದ್ದೆ. ಸೀಮೆ ಇದೆ ಅನ್ನೋ ಕಾರಣಕ್ಕೆ ಸುಮ್ಮನಾಗ್ತಾ ಇದ್ದೀವಿ. ಆಕೆಯ ಮುಖಕ್ಕೆ ನೇರವಾಗಿ ಚಪ್ಪಲಿ ತಗೊಂಡು ಹೊಡಿತಾಳ ಆಕೆ. ತನ್ನ ಮಕ್ಕಳೇ ಸರ್ವಸ್ವ ಎಂದು ಭಾವಿಸುವ ತಾಯಿತನಕ್ಕೆ ಅವಮಾನ ಅಲ್ವಾ ಇದು? ಈಕೆಗೂ ನಾಳೆ ದಿನ ಒಂದು ಪ್ರಸವ ಆಗುತ್ತೆ, ಈಕೆಗೂ ಮಕ್ಕಳಾಗ್ತಾರೆ. ಆ ಮಕ್ಕಳು ಇದೇ ತರಹ ಈಕೆ ಜೊತೆ ವರ್ತನೆ ಮಾಡಿದ್ರೆ ಆ ತಾಯಿಯನ್ನ ನಿರ್ದಾಕ್ಷಿಣ್ಯವಾಗಿ ಆಕೆ ಥಳಿಸುವಂತಹ ವಿಡಿಯೋ ನಾಗರಿಕರು ನೋಡೋದಕ್ಕೆ ಸಾಧ್ಯ ಇಲ್ಲ. ಈ ತರಹದ್ದೊಂದು ಮಕ್ಕಳು ಈ ಭ್ರೂಣದಲ್ಲಿ ಹುಟ್ಟಬಾರದು ಅಂತೇಳಿ ಎಷ್ಟೋ ತಾಯಿಗಳು ಬಯಸಿರ್ತಾರೆ. ಆ ವಿಡಿಯೋ ನೋಡಿ, ಎಂತಹ ಪೈಶಾಚಿಕ ಕೃತ್ಯ. ಆಕೆ ಸಾರಾಯಿ ಕುಡ್ದಿರಲಿಲ್ಲ, ಆಕೆ ಪ್ರಜ್ಞೆಯನ್ನು ತಪ್ಪಿರಲಿಲ್ಲ. ಆ ಮಗಳು ಆಕೆ ದೈಹಿಕವಾಗಿಯೂ ಮಾನಸಿಕವಾಗಿ ಸ್ವಸ್ಥಳು ಬದಲಾಗಿ ಅಸ್ವಸ್ಥಳಾಗಿರಲಿಲ್ಲ. ಆಕೆಗೆ ಪೂರ್ಣ ಪ್ರಜ್ಞೆ ಇತ್ತು, ಇದು ನನ್ನ ತಾಯಿ. ಆಕೆ ವ್ಯವಸ್ಥಿತವಾಗಿಯೇ ಹೊಡಿತಾ ಇದ್ಲು. ಆ ತಾಯಿ ಆಕೆಗೇನು ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರಲಿಲ್ಲ. ಆ ತಾಯಿ ಮಗಳ ಮಾನ ಮರ್ಯಾದೆಯನ್ನ ಎಲ್ಲೂ ಕೂಡ ಕಳೆದಿರಲಿಲ್ಲ. ಆ ತಾಯಿ ಆ ಮಗಳ ಏನು ಮಾನಕ್ಕೆ ಹಾನಿಯಾಗುವಂತಹ ಯಾವ ಕೃತ್ಯವನ್ನು ಕೂಡ ಎಸಗಿರಲಿಲ್ಲ. ಆ ತಾಯಿ ಮಾಡಿದ ಒಂದೇ ಒಂದು ತಪ್ಪು, ಈಕೆಯನ್ನ 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿ ಇನ್ನೇನು ಹೇಳೋದಕ್ಕೆ ಸಾಧ್ಯ. ಘನಘೋರ ಪಾಪ ಏನು ಮಾಡಿರಲಿಲ್ಲ ಆ ತಾಯಿ. ಆ ತಾಯಿಯನ್ನ ನಡು ರಸ್ತೆಯಲ್ಲಿ ಜನ ನೋಡ್ತಿದ್ದ ಹಾಗೆ ಥಳಿಸಿ ಹಾಕಿದ್ಲು. ನಾಯಿಗಳು ಕೂಡ ಮನುಷ್ಯರನ್ನ ಕಚ್ಚೋ ಸಂದರ್ಭದಲ್ಲಿ ಮಾನವೀಯತೆಯನ್ನು ಮೆರೆಯುತ್ತಂತೆ. ಎಲುಬಿರೋ ಜಾಗಕ್ಕೆ ಬಾಯಿ ಹಾಕುತ್ತಂತೆ. ಮಾಂಸಕ್ಕೆ ಬಾಯಿ ಹಾಕಿದ್ರೆ ಈ ಮನುಷ್ಯನಿಗೆ ನೋವಾಗುತ್ತೆ ಅನ್ನೋ ಕಾರಣಕ್ಕೆ ಈಕೆ ಆ ತಾಯಿ ಮುಖಾನ ಚಪ್ಪಲಿಗೆ ನೇರ ಮಾಡ್ಕೊಂಡು ಹೊಡಿತಾಳೆ ರಾಸ್ಕಲ್. ಆಕೆಯ ವಿರುದ್ಧ ಮಂಗಳೂರು ನಾಗರಿಕ ಸಂಘಟನೆಯಿಂದ ಕಾವೂರು ಠಾಣೆಗೆ ಕೇಸ್ ದಾಖಲಾಗಿದೆ. ಆಕೆಯ ವಿರುದ್ಧ ತಾಯಿಯನ್ನ ಮಾರಣಾಂತಿಕವಾಗಿ ಹೊಡೆದದ್ದಲ್ಲದೆ ಅವಮಾನಕಾರಿಯಾಗಿ ಥಳಿತ ತಾಯಿಗೆ ಹಲ್ಲೆ ಸಂಬಂಧ ವಿಡಿಯೋ ವೈರಲ್ ಆಗಿತ್ತು. ದೂರು ಕೊಟ್ಟರೆ ಕ್ರಮ ಎಂದಿದ್ದ ಪೊಲೀಸ್ ಇಲಾಖೆ ಆ ರಾಕ್ಷಸಿ ಮಗಳಿಗೆ ತಕ್ಕ ಶಿಕ್ಷೆ ಆಗಬೇಕೆಂದು ಜನಾಕ್ರೋಶ ಶುರುವಾಗಿತ್ತು. ಮಹಿಳಾ ಸಂರಕ್ಷಣಾ ವೇದಿಕೆಯಿಂದ ಕಾವೂರು ಠಾಣೆಗೆ ದೂರು ನೀಡಲಾಗಿತ್ತು. ತಾಯಿಗೆ ಹೊಡೆದ ಮಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆರೋಪಿ ನೇತ್ರಾವತಿಯ ವಿರುದ್ಧ ಕ್ರಮಕ್ಕಾಗ್ರಹ. ಇನ್ನು ಆ ವಿಡಿಯೋ ಮಾಡ್ತಾ ಇದ್ದಂತಹ ನಾಗರಿಕರಿಗೆ, ಆ ನಾಗರಿಕರನ್ನ ನೋಡಿ ಈಕೆ ಹೇಳೋ ಒಂದು ಮಾತಿದೆ. ಮಂಗಳೂರವರು ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಶೋಕಿನ ನಿನ್ನನ್ನು ಮಾನ ಕಳಿಬೇಡ ಅಂತ ಹೇಳಿ ತಾಯಿಗೆ ಹೇಳೋದು. ಮಂಗಳೂರು ನಾಗರಿಕರ ಪವರ್ ಏನು ಅನ್ನೋದನ್ನು ತೋರಿಸಿದ್ದಾರೆ. ಆ ತಾಯಿಗೆ ಹೊಡೆದಂತಹ ರಾಕ್ಷಸಿ ಮಗಳ ವಿರುದ್ಧ ದೂರು ದಾಖಲಾಗಿದೆ. ಥಳಿತಕ್ಕೆ ಒಳಗಾದ ತಾಯಿ ನಿರ್ಮಲಾ ಎಂದು ತಿಳಿದು ಬಂದಿದೆ. ಒಟ್ಟಾರೆ ಆಕೆಯ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಜನಾಕ್ರೋಶಗಳು ಕೂಡ ವ್ಯಕ್ತವಾಗಿದೆ. ಇನ್ನು
ತಾಯಿಯಂದಿರಿಗೆ ಹೊಡೆಯುವಂತಹ ಮಕ್ಕಳ ಗುಣ ಮತ್ತು ಅವರ ಸ್ವಭಾವ ಇದೇ ತರಹ ಇರುತ್ತೆ, ನಾಯಿಗಳ ಥರ. ಸೊ ಈಗ ಆ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಆ ರಾಕ್ಷಸಿ ಮಗಳ ವಿರುದ್ಧ ಆಕ್ರೋಶವು ಕೂಡ ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.